ನನ್ ಮುಖ ನೋಡಿದ್ರೆ ಭಯ ಪಡೋ ತರನ ಇದೆ. ಕಂದ ಅಣ್ಣ ನೀವು. ಹೊಚ್ಚ ಹೊಸ ಬ್ಲಾಕ್ ಬಸ್ಟರ್ ಚಲನಚಿತ್ರ ಅಣ್ಣಾತೇವ್ ವೀಕ್ಷಿಸಿ ಈಗ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಗೌತಮಿ, ಯೋಚನೆ ಮಾಡ್ಬೇಡ. ನೀನು ನಿಖಿಲ್ನ ಸಕಲೇಶ್ಪುರಕ್ಕೆ ಕರ್ಕೊಂಡು ಹೋಗು. ನೀನೀಗ ನಾಟಕ ಮಾಡು. ನಿಖಿಲ್ ನಿನ್ ಜೊತೆನೆ ಬರೋ ಹಾಗೆ ಮಾಡು. ನಾನು ಹೇಗಾದ್ರೂ ಮಾಡಿ ನಿಕ್ಕಿನ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಹೇಗಾದ್ರೂ ಮಾಡಿ ನಿಖಿಲ್ ಅಲ್ಲಿಗೆ ಹೋಗೋದನ್ನ ತಡಿಬೇಕು. ಯಾವುದೇ ಕಾರಣಕ್ಕೂ ಮಾಯಾ ಜೀವನ ಮಾತ್ರ ಹಾಳಾಗಬಾರ್ದು. ಹೇಗ್ ತಡೀಲಿ ನಿಖಿಲ್ನ? ನಿಖಿಲ್ ಏನಾದ್ರೂ ಅಲ್ಲಿಗೆ ಹೋದ್ರೆ ನಿಜವಾಗಿಯೂ ಕೆಲಸ ಕೆಟ್ಟು ಹೋಗುತ್ತೆ. ಹೇಗಾದ್ರೂ ಮಾಡಿ ನಿಖಿಲ್ನ ತಡಿಬೇಕು. ಏನ್ ಮಾಡೋದು? ಇಲ್ಲ, ಇರೋ ವಿಷಯ ಏನು ಅಂತ ಎಲ್ಲ ನಿಖಿಲ್ಗೆ ಹೇಳಿಬಿಡ್ತೀನಿ. ಇಲ್ಲಾಂದ್ರೆ ಮಾಯನ್ ಜೀವನ ಖಂಡಿತ ಹಾಳಾಗುತ್ತೆ. ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ಹಾಗಾಗಬಾರ್ದು. ಇರೋ ವಿಷಯನ ನಿಖಿಲಿಗೆ ನಾನು ಹೇಳಿ ನಿಖಿಲ್ ಅಲ್ಲಿಗೆ ಹೋಗೋದನ್ನ ತಪ್ಪಿಸ್ತೀನಿ. ಎಸ್, ಇದೇ ಕರೆಕ್ಟ್. ನಿಕ್ಕಿ, ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ಯಾ ಕಣೋ. ಜೊತೆಲಿ ಇರೋರ್ ಖುಷಿ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಇಲ್ದೇ ಇರೋರ್ ಬಗ್ಗೆ ತಲೆ ಕೆಡ್ಸ್ಕೊಂಡು ನಿನ್ ಮನ್ಸಿನ ನೆಮ್ಮದಿನೇ ಹಾಳು ಮಾಡ್ಕೊಳ್ತಾ ಇದ್ಯಾ. ಬೇಡ ನಿಕ್ಕಿ, ಗೌತಮಿ ತುಂಬಾ ಒಳ್ಳೆ ಹುಡುಗಿ. ನಿನ್ ಮೇಲೆ ಜೀವನ ಇಟ್ಕೊಂಡಿದ್ದಾಳೆ. ಯೋಚನೆ ಮಾಡೋ. ನಾವು ಅವಳಿಗೆ ನೋವು ಮಾಡಿ ಯಾರೂ ಖುಷಿಯಾಗಿರೋದಕ್ಕಾಗಲ್ಲ. ಅವಳು ನಮಗೋಸ್ಕರ ಇಷ್ಟೆಲ್ಲ ಮಾಡಿದಾಳೆ. ನೀನ್ ಇಷ್ಟು ಮಾಡದೇ ಇದ್ರೆ ಹೇಗೋ? ಸರಿ, ನಾನು ಗೌತಮಿ ಜೊತೆ ಹೋಗ್ತೀನಿ. ಒಳ್ಳೇದು ಕಣ. ಯಾಮಿನಿ, ಗೌತಮಿಗೆ ಇರೋದಕ್ಕೆ ಹೇಳಿ, ನಾನು ನಿಕ್ಕಿನ ಕರ್ಕೊಂಡು ಬರ್ತೀನಿ. ಸರಿ. ನೋಡು ನಿಕ್ಕಿ, ಯಾವುದೇ ಕಾರಣಕ್ಕೂ ಅವಳಿಗೆ ನೋವಾಗೋ ಥರ ಮಾಡಬೇಡ ಕಣೋ. ಇಬ್ರು ಜೊತೆಯಾಗಿ ಇದೇ ಮೊದಲನೇ ಸಲ ಹೋಗ್ತಾ ಇದ್ದೀರಾ. ಖುಷಿಯಾಗಿ ಹೋಗ್ಬನ್ನಿ. ಹೊಸ ಜಾಗದಿಂದ ಹೊಸ ಜೀವನ ಶುರು ಆಗ್ಲಿ. ನಡಿ. ಗೌತಮಿ, ಬಾಯಿಲಿ. ಏನು? ಎಸ್.
ನಿಖಿಲ್ 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 ಒಂದ್ ವೇಳೆ ಕರ್ಕೊಂಡು ಹೋಗೇ ಬಿಟ್ರಾ? ಹ್ಯಾಪಿ ಜರ್ನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹುಷಾರು. ಹಾ. ನನ್ನ ಮನ್ಸಿಗೆ ಬೇಜಾರಾಗಬಾರ್ದು ಅಂತ ನಿನ್ನ ಮನ್ಸಲ್ಲಿ ಯಾಕೆಷ್ಟು ದುಃಖ ತುಂಬಿಕೊಂಡಿದ್ಯಾ ಗೌತಮಿ? ನನಗೆ ತಿಳಿದೇನೋ ನಿನ್ನ ಮನ್ಸಿಗೆ ತುಂಬ ನೋವು ಮಾಡ್ತಿದ್ದೀನಿ. ಆದರೂ ನೀನು ಅದನ್ನೆಲ್ಲ ಸಹಿಸ್ಕೊಂಡು ಯಾವಾಗಲೂ ನಗುಮುಖದಲ್ಲೇ ಇಡ್ತೀಯ, ಎಲ್ಲರನ್ನೂ ಖುಷಿಯಾಗೇ ಇಡ್ತಿದೀಯ. ಯಾಕೆ ನನ್ನ ಇಷ್ಟೊಂದು ಪ್ರೀತಿಸ್ತಿದ್ಯಾ ಗೌತಮಿ? ನಿಕ್ಕಿ, ನೀನು ಒಳ್ಳೆ ಮನ್ಸಿಂದ ಮನೆಯಿಂದ ಹೊರಟಿಲ್ಲ. ಅದಕ್ಕೆ ನಮ್ಮ ಗಾಡಿ ಅರ್ಧದಲ್ಲೇ ಕೈ ಕೊಡ್ತು. ಗೌತಮಿ, ನನ್ನಿಂದ ನಿನಗೆ ಬೇಜಾರಾಗಿದ್ರೆ ಐ ಆಮ್ ಸಾರಿ. ಒಂದೊಂದ್ಸಲ ನಾನು ಏನು ಮಾತಾಡ್ತೀನೋ ನನಗೆ ಗೊತ್ತಾಗಲ್ಲ. ಅಯ್ಯೋ, ಪರವಾಗಿಲ್ಲ ನಿಕ್ಕಿ. ನಾವು ಇಷ್ಟಪಡೋರು ತಾನೇ ನಮ್ಮನ್ನ ಬೇಜಾರ್ ಮಾಡೋದು. ಐ ಆಮ್ ಸಾರಿ ಗೌತಮಿ. ನಾನು ನಿನ್ನನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡಿಲ್ಲ. ಅದು ನಿನ್ ತಪ್ಪಲ್ಲ ನಿಕ್ಕಿ. ನಾನ್ ತಾನೇ ನಿನ್ನ ಇಷ್ಟಪಟ್ಟಿದ್ದೀನಿ. ನೀನ್ ನನ್ನವನು ಅಂತ ಮನ್ಸಲ್ಲಿ ಫಿಕ್ಸ್ ಆಗಿದ್ದೀನಿ. ಆದ್ರೆ ನಿನಗೂ ಹೀಗೆ ಅನ್ಸ್ಬೇಕನ್ನೋದು ನನ್ ತಪ್ಪಲ್ವಾ? ಬಟ್ ನೀನ್ ನನ್ ವಿಚಾರಕ್ಕೆ ಹೀಗೆಲ್ಲ ಸಾರಿ ಕೇಳೋದು, ಬೇಜಾರ್ ಮಾಡ್ಕೊಳ್ಳೋದು ಮಾಡ್ಬೇಡ. ದಟ್ಸ್ ಓಕೆ. ಈಗ ನಾನ್ ನಿನ್ ಹೆಂಡ್ತಿ ನಿಕ್ಕಿ. ಟೆನ್ಷನ್ ಅಲ್ಲಿ ಒಂದೆರಡ್ ಮಾತ್ ಬರುತ್ತೆ ಹೋಗುತ್ತೆ, ಅದನ್ನೆಲ್ಲ ನಾನ್ ಸಹಿಸ್ಕೋತೀನಿ. ನಿಜ ಹೇಳ್ಬೇಕು ಅಂದ್ರೆ ಇವತ್ ನಾನ್ ನಿನಗ್ ಬೇಜಾರ್ ಮಾಡ್ದೆ. ನಿನ್ ಹತ್ರ ರೂಢಾಗಿ ನಡ್ಕೊಂಡೆ. ಐ ಆಮ್ ಸಾರಿ. ಇಲ್ಲ ಗೌತಮಿ, ನೀನ್ ನಿನ್ನ ನಿರ್ಧಾರ ಹೇಳ್ದೆ ಅಷ್ಟೆ. ಇದ್ರಲ್ಲಿ ನಿನ್ ತಪ್ಪಿಲ್ಲ. ನಾನೇ ಈ ವಿಷಯನ ತುಂಬಾ ಲೈಟಾಗಿ ತಗೊಂಡೆ. ನಿನ್ ಮನ್ಸಿಗೆ ಹರ್ಟ್ ಮಾಡಿದ್ದೀನಿ. ನೀನ್ ಮೊದಲನೇ ಸಾರಿ ಕರೆದಾಗ್ಲೇ ಗಂಡನಾಗಿ ಅಲ್ಲದೆ ಹೋದ್ರೂ ಆಸ್ ಅ ಫ್ರೆಂಡ್ ಆಗಿ ನೀನು ಹೋಗ್ತಿರೋ ಮೀಟಿಂಗ್ಗೆ ನಾನೊಂದು ಕಂಪ್ನಿ ಕೊಡೋದು ನನ್ನ ಕರ್ತವ್ಯ ಆಗಿತ್ತಲ್ವಾ? ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನಾನು ನಿನಗೆ ತುಂಬ ಹರ್ಟ್ ಮಾಡಿದ್ದೀನಿ ಗೌತಮಿ. ಪ್ಲೀಸ್ ನಿಕ್ಕಿ, ನೀನ್ ನನಗಿಷ್ಟೆಲ್ಲ ಪ್ಲೀಸಿಂಗ್ ಮಾಡ್ಬೇಡ. ನೀನ್ ನನಗ್ ಸಾರಿ ಕೇಳಿದ್ರೆ ನನ್ ಮೇಲೆ ನನಗೆ ಕೋಪ ಬರುತ್ತೆ. ನಿಕ್ಕಿ, ನಿನ್ ಫೀಲಿಂಗ್ಸ್ ನನಗ್ ಅರ್ಥ ಆಗುತ್ತೆ. ನೀನ್ ಏನ್ ಮಾಡಿದ್ರು ಅದ್ರಲ್ಲಿ ಒಂದ್ ಅರ್ಥ ಇರುತ್ತೆ. ಐ ಟ್ರಸ್ಟ್ ಯು. ಥ್ಯಾಂಕ್ ಯು ಗೌತಮಿ. ನೋಡ್ದ್ಯಾ, ಈ ಥ್ಯಾಂಕ್ಸು ಸಾರಿ ಎಲ್ಲ ನಮ್ಮ ಮಧ್ಯೆ ಇರ್ಬಾರ್ದು ನಿಕ್ಕಿ. ಓಕೆ ಪ್ಲೀಸ್, ಇನ್ ಮುಂದೆ ನಾವಿಬ್ರು ಫಾರ್ಮ್ಯಾಲಿಟೀಸ್ ಎಲ್ಲ ಬಿಟ್ಟು ಮಾತಾಡ್ಕೊಳ್ಳೋಣ, ಓಕೆನಾ? ನಿಕ್ಕಿ, ನಿನ್ನ ಮದ್ವೆ ಆದ್ಮೇಲೆ ಇದು ನಮ್ಮಿಬ್ಬರ ಫಸ್ಟ್ ಜರ್ನಿ. ನೆನ್ಪಿಗೋಸ್ಕರ ಸೆಲ್ಫಿ ತಗೊಳ್ಳೋಣವಾ?
ನಿಕ್ಕಿ ನಾನ್ ತೆಗಿತೀನಿ ಕೊಡು. ಬಾ. ಗೆಳೆಯ ಕೆಣಕುತ್ತಿರು ತುಂಟು ಸಲುಗೆ ಇದು ಬಿಡದೆ ಕಾಡುತ್ತಿರು ಮೊದಲ ಬಯಕೆ ಇದು ನೀನಂತೂ ನನಗೀಗ ಎಲ್ಲಿಲ್ಲದ ಅನುರಾಗ ನನ್ನೆಲ್ಲ ಭಾವನೆಗೂ ನಾವಿಕನು ನೀನೀಗ ಪಾಗಲ್ ನೀಯಾದರೆ ಕಾದಲ್ ನಾಗುವೆ ಸನಿಹ ಸುಮ್ಮನಿರು ನಾಚಿದೆ ಮುಂಗುರುಳು ಜೊತೆಗೆ ನಡೆಯುತ್ತಿರು ಹಿಡಿದು ಕಿರುಬೆರಳು ತಾನಾಗಿ ಸೋತ ಮಾತ ಪಿಸುಗುಡಲೇ ಹಾಯಾದ ರೀತಿ ಪ್ರೀತಿ ಬರಿರಗಳೇ ಚೂರಾದಿನ ನಿಂತಲೇ ಹಾಳಾದಿ ಬೇಕಂತಲೇ ನಿಕ್ಕಿ ತುಂಬಾ ಹೊತ್ತು ಡ್ರೈವ್ ಮಾಡಿ ಸುಸ್ತಾಗಿದೆ. ಎಳ್ನೀರ್ ಕುಡಿಯೋಣ? ಅಣ್ಣ 2 ಎಳ್ನೀರ್ ಕೊಡಿ. ನೀ ಜೀವಕ್ಕೂ ಮೀರಿದ ಆತ್ಮದ ಸ್ನೇಹಿತ ಬಿಡದೆ ಸುಳಿವೆ ಎದೆಯಲ್ಲಿ ಮತ್ತೆ ಮತ್ತೆ ಹಿತವಾದ ಸಾವಿನಂತೆ ಗೌತಮಿ, ನಿಕ್ಕಿ ಎಳ್ನೀರ್ ತುಂಬಾ ಸ್ವೀಟ್ ಆಗಿತ್ತಲ್ವಾ? ಹೌದು, ನಮ್ ಬೆಂಗಳೂರಲ್ಲಿ ಇಷ್ಟು ಸ್ವೀಟ್ ಆಗಿರೋ ಎಳ್ನೀರು ಸಿಗಲ್ಲ. ಸರ್, ಚೇಂಜ್ ಇರ್ಲಿ. ಪಾಪ ಮಾಯಾ ಅವಳಿಗೆ ನೆಮ್ಮದಿ ಅನ್ನೋದೇ ಇಲ್ಲ ಅನ್ಸುತ್ತೆ. ಇವರಿಬ್ರು ಸೇರ್ಕೊಂಡು ಮಾಯಾ ಜೀವನನ ಹಾಳು ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಆದ್ರೆ ಮಾಯಾ ಇವರೆದುರು ಒಂಟಿಯಾಗೆ ಹೋರಾಡ್ತಿದ್ದಾಳೆ. ಪಾಪ ಏನೇ ಕಷ್ಟ ಬಂದರೂ ಧೈರ್ಯವಾಗಿ ಎದುರಿಸ್ತಾಳೆ. ನಾನೇನೂ ಮಾಡದೆ ಸುಮ್ಮನೆ ಕೂತಿದ್ದೀನಲ್ಲ. ನೋ, ಅವರು ಮಾಯನ್ಗೆ ತೊಂದರೆ ಕೊಡೋದಕ್ಕೂ ಮುಂಚೆ ನಿಖಿಲ್ಗೆ ನಾವಿಬ್ರು ಎಂಥ ಪಾಪಿಗಳು ಅನ್ನೋ ಸತ್ಯ ಹೇಳಿ ಅವರಿಬ್ರು ಒಂದು ಮಾಡಬೇಕು. ನಾವೇ ಎಲ್ಲ ಸೇರ್ಕೊಂಡು ನಿಖಿಲ್ ಮತ್ತೆ ಮಾಯಾ ಇಬ್ರೂ ದೂರ ಮಾಡಿದ್ವಿ ಅನ್ನೋ ಸತ್ಯ ಅವನಿಗೆ ಗೊತ್ತಾಗಬೇಕು. ನಿಖಿಲ್ನ ಮೀಟ್ ಮಾಡೋದಕ್ಕೆ ಇದೇ ಸರಿಯಾದ ಟೈಮ್. ಹೇಗಾದರೂ ಅವನ್ನ ಮೀಟ್ ಮಾಡಿ ಎಲ್ಲ ವಿಷಯನೂ ಹೇಳ್ಬಿಡ್ಬೇಕು. ಆದರೆ
ಈಗ ಅಲ್ಲಿಗೆ ಹೇಗೆ ಹೋಗೋದು? ಯಾಮಿನಿ ಬೇರೆ ನನ್ನ ಜೊತೆನೇ ಇದ್ದಾಳೆ. ಇಲ್ಲ, ಹೇಗಾದರೂ ಮಾಡಿ ನಿಖಿಲ್ಗೆ ವಿಷಯನ ಹೇಳಲೇಬೇಕು. ಇಲ್ಲ ಅಂದ್ರೆ ಗೌತಮಿ ಈ ಆಪರ್ಚುನಿಟಿನ ಬಳಸ್ಕೊಂಡ್ಬಿಡ್ತಾಳೆ. ಆಮೇಲೆ ಮಾಯನ ಶಾಶ್ವತವಾಗಿ ಅವನಿಂದ ದೂರ ಮಾಡಿಬಿಡ್ತಾಳೆ. ನೋ, ಯಾವುದೇ ಕಾರಣಕ್ಕೂ ಅವಳ ಪ್ಲಾನ್ ಸಕ್ಸಸ್ ಆಗೋದಕ್ಕೆ ನಾನು ಬಿಡಬಾರ್ದು. ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಮಾಯಾಳ ಜೀವನನ ಸರಿ ಮಾಡಲೇಬೇಕು. ಮಾಡ್ತೀನಿ. ಗೌತಮಿ, ಒಂದು ನಿಮಿಷ. ಅವಾಗಿಂದ ನೀನೇ ಗಾಡಿ ಓಡಿಸ್ತಿದ್ಯಾ. ತುಂಬ ಸುಸ್ತಾಗಿರುತ್ತೆ. ಇನ್ನು ಮುಂದೆ ನಾನು ಓಡಿಸ್ತೀನಿ. ನೀನು ಆರಾಮಾಗಿ ಕೂತ್ಕೋ. ಬಾ. ಜೀವಕ್ಕೂ ನೀರಿದ ಆತ್ಮದ ಸ್ನೇಹಿತ. ನಿನ್ನ ಹೆಗಲ ಹೊರಗೆ ಒಂದು ಸಲ ಸುಳ್ಳಿನ ನೆದಿರೆ ಹೋಗಲ. ನೀನೇ ಸರಿಸು ಆಗ ಮುಂಗುರುಳ ಹುಚ್ಚು ಹುಡುಗಿಯ ಹಂಬಲ. ನನ್ನ ಹೃದಯವೇ ನಿನಗೆ ಮೊಹರಿದೆ, ಬಿಡದೆ ಸುಳಿವೆ ಎದೆಯಲ್ಲಿ ಮತ್ತೆ ಮತ್ತೆ ಹಿತವಾದ ಸಾವಿನಂತೆ. ನೇಚರ್ ಎಷ್ಟು ಚೆನ್ನಾಗಿದೆ ಅಲ್ವಾ ನಿಕ್ಕಿ? ನಾನ್ ಕಾರ್ ಓಡಿಸಿ ಸುಸ್ತಾಗಿದ್ದೀನಿ ಅಂತ ನನ್ನನ್ನ ಎಷ್ಟು ಕೇರ್ ಮಾಡ್ತೀಯ ಅಲ್ವಾ? ಇದೇ ನಿಕ್ಕಿ, ಇಷ್ಟೇ ನಾನ್ ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡೋದು. ನೀನ್ ನನ್ ಗಂಡ ಅಂತ ಹೇಳ್ಕೊಳ್ಳೋದಕ್ಕೆ ಐ ಫೀಲ್ ಸೋ ಪ್ರೌಡ್. ಯು ನೋ, ನಿಮ್ಮನೆ ಸೊಸೆ ಆಗೋದಕ್ಕೂ ನಾನ್ ತುಂಬಾ ಅದೃಷ್ಟ ಮಾಡಿದ್ದೀನಿ. ನೀನು ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಾ ಗೌತಮಿ. ನಿನ್ನ ಜಾಗದಲ್ಲಿ ಬೇರೆ ಯಾವುದೇ ಹುಡುಗಿ ಇದ್ದಿದ್ರು ಇಷ್ಟೊತ್ತಿಗೆ ತುಂಬ ಗಲಾಟೆ ಮಾಡ್ತಿದ್ಲು. ನಾನು ನಿನಗೆ ತುಂಬ ಬೇಜಾರಾಗೋ ಥರ ನಡ್ಕೊಂಡ್ರು ಅದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇರ್ತೀಯ. ನಾನು ನಿನ್ನ ಜೊತೆ ಇದ್ರೆ ಸಾಕು, ಇಡೀ ಜಗತ್ತೇ ನಿಂದು ಅನ್ನೋ ಹಾಗೆ ಖುಷಿಯಾಗಿರ್ತೀಯ. ನಿನ್ನ ಒಳ್ಳೆತನಕ್ಕೆ ನಾನು ಏನು ಮಾಡಿದ್ರೂ ಕಮ್ಮಿ ಅನ್ನಿಸ್ತಿದೆ ಗೌತಮಿ.